ಇವರು ಬುದ್ಧಿವಂತರು ನಾವು ಕುತ್ಕೊಂಡ್ಬಿಟ್ಟವ್ರೆ. ನೀರಲ್ಲಿ ಹೋಗುತ್ತೆ ಹಿಂಗ ಅನ್ಸ್ತು ಮಚ್ಚ. ಹೌದಾ ಸತ್ತಾಗೋ ಅಲ್ಲ ಹೋಗಿ ಮಾಡೋಣ ಆಮೇಲೆ ಬರೋಣ ಅಂತ ನಮ್ಮ ಪ್ಲಾನು. ಗೈಸ್ ಎಲ್ಲ ಆಗಿದ್ದು ಇವನಿಂದಾನೆ ಗೈಸ್. ನಾನೇ ಹೊರಗಡೆ ಕುತ್ಕೊಂಡ್ಬಂದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಗೈಸ್ ನಮಸ್ಕಾರ, ಹೊಸ ವ್ಲಾಗ್ ಸ್ವಾಗತ. ಇವತ್ತು ಗೈಸ್ ಇಬ್ರು ಕರೆಕ್ಟ್ ಟೈಮ್ ಬಂದಿದ್ದೀವಿ. 9:20 ಬಂದಿದ್ದೀವಿ. 9 ಗಂಟೆಗೆ ಬರ್ಬೇಕು. ಹೇಳ್ಬೇಕಂದ್ರೆ ಒಂದು ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಪರವಾಗಿಲ್ಲ. ಹೋಗೋಣ ನೋಡೋಣ. ಇವತ್ತೇನು ಜಲ್ದಿ ಬಂದುಬಿಟ್ಟಿದ್ದೀನಿ ನಾವು. ಜಲ್ದಿ ಅಲ್ಲ, ಲೇಟ್. ನಾನು ಇವತ್ತು ಲೇಟ್ ಆಗಿ ಹೇಳ್ಬೇಕಂದ್ರೆ ಒಂದು 9:15 ಇಡ್ತೀನಿ. ಒಂದು 5 ನಿಮಿಷ ಅಷ್ಟೇ ಲೇಟು. ಮತ್ತು ಇವತ್ತು ಲ್ಯಾಬ್ ಐತೆ. ಎಷ್ಟು ಗಂಟೆಗೆ ಇರೋದು? ಅದೇ ಆಫ್ಟರ್ನೂನು ಲಾಸ್ಟ್. ಬಾಬು ಯಾರು? ನಮ್ಮ ಬಾಬು ಸರ್. ಇಲ್ಲೋ ಅಲ್ಲಿ ಆ ಕಡೆ ನಿಂತ್ಕೊಂಡಿದ್ದಾರೆ ಗೈಸ್, ಕಾಣಿಸಲ್ಲ ನಿಮ್ಗೆ. ಗೈಸ್ ಹಂಗಲ್ಲ, ನಿಮ್ಮ ಕ್ಯಾಮ್ರಾದಲ್ಲಿ ಝೂಮ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಲ್ಲಿ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಹತ್ರ ಇರೋದು ಎರಡೇ. ನಂದು ಟೆಲಿಸ್ಕೋಪಿಕ್ ಲೆನ್ಸು, ಝೂಮ್ ಹಾಕಿ ನೋಡ್ತಾನೆ. ನಾರ್ಮಲ್ ಝೂಮ್ ಹಾಕಿ ನೋಡ್ತಾನೆ. ನಂದು ಅಲ್ಟ್ರಾ ವೈಡ್ ಇರುತ್ತೆ. ಆಮೇಲೆ ಬಟ್ ಇಂದ್ರಲ್ಲ ಅದೆಲ್ಲ ಫೀಚರ್ಸ್ ಇಲ್ಲ. ಇಂದು ಸ್ವಲ್ಪ ಓಲ್ಡ್. ಗೈಸ್ ಏನಿಲ್ಲ, ಕ್ಲಾಸಿಗೆ ಹೋಗ್ತಿದ್ದೀವಿ. ಅಲ್ಲೇ ಇದ್ದಾರೆ ನೋಡಿ ಸರ್. ಜಸ್ಟ್ 12 ಮೆಗಾ ಪಿಕ್ಸೆಲ್. ಇವಂದು ನಮ್ದೆಲ್ಲ 50 ಮೆಗಾ ಪಿಕ್ಸೆಲ್. ಬಿಟ್ರೆ ಝೂಮ್ ಸೋನಿಕ್ ಕ್ಯಾಮ್ರಾ ಎಲ್ಲ ಡೀಟೇಲ್ ಆಗಿ ನೋಡ್ತಾರೆ. ನಮ್ಮ ಇಬ್ಬ ಸಂಗಾತಿಗಳು. ಅಲ್ಲ ನಂದಿರ್ಲಿ, ಅವ್ನು ಸಬ್ಮಿಟ್ ಮಾಡೋ. ಅವ್ನು ನೋಡಿ ಸೇಫ್ಟಿ ತಲೆಗೆ ಕಟ್ಟೆಲ್ಲ ಕಟ್ಕೊಂಡ್ಬಂದು. ಹೌದಾ ಮಚ್ಚ, ಕೂದಲು ಉದ್ರು ಇದಾಗುತ್ತೆ ಅಂದ್ಬಿಟ್ಟಲ್ಲ. ಇರ್ಲಿ ಬಿಡ. ಅದು ಹೆಲ್ಮೆಟ್ ಹಾಕೊಂಡ್ ಬರ್ತೀಯಲ್ಲ, ನಾನು ಅಷ್ಟು ದೂರದಿಂದ ಬರ್ತೀನಿ. ಇವತ್ತು ಹೆಲ್ಮೆಟ್ ಯೂಸ್ ಮಾಡಲ್ಲ. ಪೊಲೀಸ್ ಹಿಡಿದ್ರೆ ದುರಂಧರ್ ನಾನು ನೀನು ದಲಿದ್ರಕ್ಕೆ ತೋರಿಸ್ತೀನಿ. ಇದ್ರ ಕಾಣಿಸುತ್ತೋ? ಏನೋ ಮಾಡಿದ ನೋಡಿ ಅಜಯ್. ಏನ್ ಕೆಲಸ ಮಾಡಿಯೋ ಅಜಯ್? ಇರೋದು ಯಾವಾಗ ಇವಾಗಲೇ ಪ್ರೋಗ್ರಾಮ್ ಬರೀತೀನ ನೋಡಿ. ಅವನು ಇಷ್ಟು ಚೇಂಜ್ ಹೆಂಗೋ ಅದೇ ನೀನು. ಅಯ್ಯಪ್ಪ ನೀವೆಲ್ಲ ಪಾಸ್ ಆಗ್ಬಿಡ್ತೀರಾ, ನಾನು ಫೀಲ್ ಆಗೋಗ್ಬಿಟ್ಟಿರ್ತೀನಿ. ಅದೇ ಬೈದಿಂದ ಚೇಂಜ್ ಆಗ್ಬಿಟ್ಟಿದ್ದ ನೋಡಿ. ಯಾಕೋ ಅಲ್ಲಿ ಸಂಡೆ ಬಜಾರ್ ತರ ಒಂದು ಇರುತ್ತಂತೆ. ಎಲ್ಲಿ? ಅಲ್ಲಿ 99ಗೆ ಬಟ್ಟೆ ಎಲ್ಲ ಸಿಗುತ್ತಂತೆ. ಓಕೆ. 99 ಹೋದ್ರೆ ಒಂದು ಪ್ಲೇಸಸ್ ಅಡ್ಡಾಡ್ಬೋದು, ಹಂಗೆ ಬಟ್ಟೆ ಬರ್ಬೋದು. ಯಾವಾಗ ಹೋಗೋಣ? ಅದೇ ಇಲ್ಲ ಯಾವಾಗ ಹೋಗೋಣ? ಅದೇ ನಿನ್ಗೆ ಹೇಳ್ತೀನಿ. ನೀನು ಹೇಳ್ತೆ ಆಮೇಲೆ ಮರ್ತೋಗ್ತೀಯ ನೀನು. ಇಲ್ಲ ಪಕ್ಕ ಹೋಗ್ಬೇಕಂತ ನನ್ನ ಪ್ಲಾನ್ ಐತೆ. ಸರಿ ಫೋನ್ ಮಾಡಿ ನೀನು. ಇವ್ರನ್ನ ಕೇಳೋಣ, ಬರ್ಲಿಲ್ಲ ಅಂದ್ರೆ ಹೋಗ್ಬಿಡೋಣ. ಸರಿ. ನೀನು ಬರಲ್ಲ ಅಂದ್ರೆ ಸೋಲೋ ನಾನು ಬರ್ತೀನಿ ನಾನು ಪಕ್ಕ. ನಿನ್ನ ಟೈಮ್ ಕರೆಕ್ಟ್ ಫಿಕ್ಸ್ ಮಾಡ್ಕೊಂಡು ನಾಳೆ ನಾಡಿದ್ದು ಹಂಗಲ್ಲ, ಒಂದು ಕರೆಕ್ಟ್ ಇದು ಮಾಡು ಸರಿನಾ? ಲಾಗಲ್ಲಿ ಪ್ರೂಫ್ ಐತೆ. ಗೈಸ್ ಹೇಳಿದ್ದಾನೆ, ಹೋಗಿಲ್ಲ ಅಂದ್ರೆ ಹೇಳ್ತೀನಿ ಅಂತ ನಿಮಗೆ. ಇವನೇ ಹೋಗಲ್ಲ, ಅವನೇನು ಹೇಳ್ತಾನೆ. ಹೋಗ್ತೀನ ಮಚ್ಚ, ನೀನು ಬರ್ತೀಯ ನಂಗೆ ಗೊತ್ತು. ನೀನು ಬಾ, ಹೋಗೋಣ 3 ಜನ ಹೋಗೋಣ. ಯಾವತ್ತು? ಅವ್ನು ಪ್ಲಾನ್ ಮಾಡ್ತಾನಂತ, ಹೇಳ್ತಾನಂತ. ಒನ್ ಡೇ ಟ್ರಿಪ್ ತಾನೆ? ಟ್ರಿಪ್ಪಲ್ಲಿ ಯಾವುದೋ ಬಟ್ಟೆ ಇಸ್ಕೊಂತಾನಂತ. ಟ್ರಿಪ್ ನೋಡೋಣಂತೆ. ಅಲ್ಲ ಒಂದು ಹೋದಾಗ ನಾನು ಹೇಳ್ತೀನಂತೆ. ನೋಡು ನಿನ್ನ ಇಷ್ಟ. ಒಂದೇ ಅಂದ್ರೆ ಒಂದೇ, 2 ಡೇ ಇವಾಗ ಬೆಳಗ್ಗೆ 5 ಗಂಟೆಗೆ ಬಿಡ್ತೀವಿ ಅನ್ಕೊಳ್ಳ, ಅಲ್ಲ 12 ಗಂಟೆ ಆಗಿಬಿಡ್ತದೆ. ನೋಡೋಣಂತೆ ಬಿಡ. ಮಧ್ಯಾಹ್ನ 12 ಗಂಟೆ ಆದ್ಮೇಲೆ 12 ಗಂಟೆ ಮೇಲೆ ಒನ್ ಡೇ ಅಲ್ಲಿ ಸ್ಟೇ ಆಗಿಬಿಟ್ಟು ಅಜಯ್ ಒಂದಿನ ತಾನೆ ಒಟ್ಟಿನಲ್ಲಿ ಸಾಯಂಕಾಲ ಅಲ್ಲಿ ಟ್ರೈನ್ ಹತ್ಕೊಂಡ್ಬಿಡೋಣ. ಸಾಯಂಕಾಲ ಟ್ರೈನ್ ಅಂತಂದ್ರೆ ಇಲ್ಲಿ ರಾತ್ರಿ 10-11 ಗಂಟೆವರೆಗೂ ಬಂದ್ಬಿಡ್ತೀವಿ. ಅಲ್ಲ ಕಣ, ಒಂದಿನ ತಾನೆ ಒಟ್ಟಿನಲ್ಲಿ. ಹಂಗಂದ್ರೆ ಹೋಗೋಣ. ಏನ್ ಸಮಾಚಾರ? ಗಾಲಿ ಪಡ್ಸ ಗಾಲಿ ಗೆದ್ವಿ ನಾವು. ಅಲ್ಲ ನೋಡ್ದ ಮ್ಯಾಚ್ ಭಾರಿ ಆಗಿತ್ತಲ್ಲ. ಸ್ಟಾರ್ಟಿಂಗ್ ಕ್ರೇಜಿ ಮಸ್ತಿಗಿತ್ತು. ಸಂಜು ಸ್ಯಾಮ್ಸನ್ ಅಂತೂ ಮಸ್ತ್ ಆಡಿದ್ರಪ್ಪ. ಗೈಸ್ ಲ್ಯಾಬ್ ಇತ್ತು ಗೈಸ್. ಇವಾಗ ಆಯ್ತಾ ಅಬ್ಸರ್ವೇಷನ್ ಇಲ್ಲ ಐತೆ ನನ್ನ ಹತ್ರ. ಈ ಶಿಶುನ ಹತ್ರ ರೆಕಾರ್ಡ್ ಇತ್ತು, ತೊಗೊಂಬರ್ಬೇಕು ತಾನೆ. ರೆಕಾರ್ಡ್ ಆದ್ರು ಸುಮ್ಮನೆ ಇರ್ತಿದ್ರು ಏನೋ ಗೊತ್ತಿಲ್ಲ, ಚೆಕ್ ಮಾಡ್ತಿದ್ರು. ಆದರೂ ಈ ಶಿಶು ಏನೂ ತೊಗೊಂಬಂದಿಲ್ಲ, ಸಿಕ್ಕಾಕೊಂಡ್ಬಿಟ್ಟ. ನಾವು ಸಿಕ್ಕಾಕೊಂಡ್ಬಿಟ್ವಿ. ಇವರು ಬುದ್ಧಿವಂತರು ನಾವು ಕುತ್ಕೊಂಡ್ಬಿಟ್ಟವ್ರೆ. ಅವ್ಳು ಹೇಳ್ತಾವಳೆ ಎಲ್ಲರೂ ಬರ್ದು ಹೋಗ್ತದೆ, ಅದಕ್ಕೆ ಇವರು ಹೊರಗಡೆ ಕುತ್ಕೊಂಡಿದ್ದಾರೆ. ನಾನೇ ಹೊರಗಡೆ ಕುತ್ಕೊಂಡ್ಬಂದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಏನಿಲ್ಲ, ನಾನು ಬರ್ದಿಲ್ಲ, ಬರಿಬೇಕಾಗಿತ್ತು. ನಾನು ಬರ್ದೇ ಇಲ್ಲ. ನಾನು ಏನೋ ಹೋಗಿ ಮಾಡೋಣ ಆಮೇಲೆ ಬರೋಣ ಅಂತ ನಮ್ಮ ಪ್ಲಾನು. ಫಸ್ಟ್ ಬರೀಬೇಕಂತ, ಆಮೇಲೆ ಎಕ್ಸಿಕ್ಯೂಷನ್ ಮಾಡ್ಬೇಕಂತ. ನಾವು ಸಿಗಾಕೊಂಡ್ರೆ ಇನ್ನೊಬ್ರು ಸಿಗಾಕೊಂಡ್ರೆ ಗೈಸ್ ಎಲ್ಲ ಆಗಿದ್ದು ಇವನಿಂದಾನೆ ಗೈಸ್. ಸುಮ್ಮನೆ ಅಲ್ಲಿ ಕುತ್ಕೊಂಡಿದ್ವಿ ನಾವು. ಹೋಗಿ ಇವ್ನು ಸಿಕ್ಕಾಕೊಂಡ. ನೆಕ್ಸ್ಟ್ ನಮಗೆ ಬಂದ್ವಿ, ಚೆಕ್ ಮಾಡಿದ್ವಿ.
ಚೆಕ್ ಮಾಡಿದ್ರು ಬಂದ್ಬಿಟ್ಟು ಈ ತರ ನಾನು ಹೇಳಿ ಚೆಕ್ ಮಾಡಕ್ಕೆ ಮ್ಯಾಮ್ ಅವ್ರನ್ನ ಹೆಂಗ್ ಬಿಟ್ರಿ ನೋಡಿದ ಗೈಸ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡಿದ್ರೆ ಎಂತ ಬುದ್ಧಿ ನೋಡಿ ಫ್ರೆಂಡ್ಸ್ನ ಸಿಕ್ಕಾಕ್ಬಿಟ್ಟಿಲ್ಲ ಗಂಡ ಏನಿಲ್ಲ. ಅದಕ್ಕೆ ಇವನು ಅಬ್ಸರ್ವೇಷನ್ ಇಲ್ಲ, ಹೊಸ ಬುಕ್ ತಗೊಳಕ್ ಹೋಗ್ತಿದೀವಿ. ಏನಲ್ಲಿ ಮನೆಯಿಂದ ತಗೊಂಬರಕ್ಕಾಗಲ್ವೇನೋ? ಆಗಲ್ಲ, ಇಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಮತ್ತೆ. ಇಲ್ಲೂ ಟೈಮ್ ಆಗ್ಬೇಕಲ್ಲ, ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಂತ. ಅಯ್ಯೋ ಇವಾಗ ಹೋಗಿ ಬರ್ದ್ಬಿಟ್ಟು ಆಮೇಲೆ ಎಕ್ಸಿಕ್ಯೂಷನ್ ಮಾಡಕ್ ಹೋಗ್ಬೇಕು ಗೈಸ್ ನಾವು. ಮಚ್ಚ ಹೆಂಗಿತ್ತ ಮ್ಯಾಚ್ ನಿನ್ನೆ? ಭಾರಿಯಾಗಿತ್ತು ಕಣ. ಸಂಜು ಸ್ಯಾಮ್ಸನ್ ಅಂತೂ ಹಿಂಗೆ ಅಲ್ಲ ತಿಂದಾಗ್ಬಿಟ್ರು ಅವರು. ನನಗೆ ಮ್ಯಾಚ್ ಯಾವಾಗ ಫೈನಲ್ಗೆ ಹೋಯ್ತು ಅವಾಗಲೇ ಗೊತ್ತಾಯ್ತು ನಮ್ಮ ಮ್ಯಾಚೇ ಗೆಲ್ಲೋದು ಅಂತ. ಅದ್ರ ಬಗ್ಗೆ ಏನು ಹೇಳಂಗೆ ಇಲ್ಲ. ಇಂಡಿಯಾ ಕ್ಯಾಚ್ ಬಿಟ್ರು ಒಂದೊಂದ್ಸಲ ಬಾಯಿಗೆ ಬರ್ತಿದ್ ಗುರು. ಅಯ್ಯೋ ಕ್ಯಾಚ್ ಒಳ್ಳೆ ಕ್ಯಾಚ್ ಬಿಟ್ಬಿಟ್ರಲ್ಲ. ಆದ್ರೆ ಅವರು ಜೋಶಾಗಿದ್ರು. ಬಟ್ ನಾನು ನೋಡ್ಲಿಲ್ಲ ಮ್ಯಾಚ್. ನಾನು ನಿನ್ನೆ ಕೆಲ್ಸಕ್ಕೆ ಹೋಗಿದ್ದೆ. ಬಟ್ ನಾನು ಬಂದು ಅಯ್ಯೋ ಮ್ಯಾಚ್ ಇತ್ತು ಇವತ್ತು ಏನಾಯ್ತು ಅಂತ ನೋಡಕ್ ಹೋದ್ರೆ ಇಂಡಿಯಾ 1/76 92 ರನ್ ಅಂತ ನೋಡಿದ್ರೆ ಶಾಕ್ ಆಗಿ ಫುಲ್ಲು ಖುಷಿ ಆಗೋಯ್ತು. ಲಾಸ್ಟ್ ಇಯರ್ ರೋಕೋ ಕ್ಯಾಪ್ಟನ್ಸಿಯಲ್ಲಿ ಅವ್ರ ಕಾಂಬಿನೇಷನ್ ಅಲ್ಲಿ ಗೆದ್ದಿತ್ತು. ಈ ಸರಿ ಸ್ಕೈ ಮತ್ತೆ ಬುಮ್ರಾ ಹಾರ್ದಿಕ್ ಪಾಂಡ್ಯ ಗೆಲುವಲ್ಲಿ ಗೆದ್ದಿದೆ. ಆದ್ರೂ ನಿಮ್ಗೆ ಗೊತ್ತಾ MS ಧೋನಿ ರೋಹಿತ್ ಶರ್ಮಾ ಹೆಂಗ್ ಕಾಣಿಸಿದ್ರು? ಹೌದೌದು ತೋರಿಸ್ತಿದ್ರು ನನ್ನ ಕ್ಲಿಪ್ ಭಾರಿ ಆಗಿತ್ತು ಅಲ್ವಾ. ಮಸ್ತಾಗಿ ಆಡಿದ್ರು ನಿಜವಾಗ್ಲು. ನೆಕ್ಸ್ಟ್ IPL ಸ್ಟಾರ್ಟ್ ಆಗ್ಬಿಟ್ಟು 28ನೇ ತಾರೀಕು ಇದೇ ತಿಂಗಳು. ಫಸ್ಟ್ ಮ್ಯಾಚ್ ಯಾರ್ದು? ಇಲ್ಲ ಮಚ್ಚ ನಂಗೂ ಗೊತ್ತಿಲ್ಲ, ಇನ್ನೇ ಹೇಳಿಲ್ಲ ಅನ್ಕೊಂತೀನಿ. ನೋಡೋಣ ಗೈಸ್ ಅವಾಗ. ಫಸ್ಟ್ ಮ್ಯಾಚ್ RCB ಇರ್ಬೇಕು, ಭಾರಿ ಆಗಿರುತ್ತೆ. RCB versus CSK. ನೋಡು ಜೇನು ನೋಡಿ ಗೈಸ್ ಸತ್ತೋಗ್ಬಿಟ್ಟಾಯ್ತು ಅವ್ರಿಗೆ. ಅಲ್ಲ ಪಾಪ ಇವಾಗ ಹೋಗಿ ಬರೆಯೋದು ಮಾಡೋದು ನೋಡೋಣ, ಆಮೇಲೆ ಸಿಗೋಣ ಅಂತ. ಬಿಡಲ್ಲ ಪ್ರಿನ್ಸಿಪಲ್ ಅಂತ ನಾವು. ಏನಿವತ್ತು ಇದು ನೀರಲ್ಲಿ ಹೋಗುತ್ತಾ? ಡೆಕೋರೇಷನ್ ಕೊಡೋದು. ನಾನಿದು ನೀರಲ್ಲಿ ಬಿಟ್ಟು ನೋಡೋಣ ಅನ್ಕೊಂಡು. ಟೇಸ್ಟ್ ಮಾಡ್ಬೋದಾ ನಾವು? ಅಲ್ಲೇ ಐತಲ್ಲ ಟೇಸ್ಟ್ ಫೀನೇ ಇರುತ್ತೆ ಅದು. ದೊಡ್ಡ ಮನ್ಸು ಮಾಡ ಇಬ್ರಿಗೂ ಸೂಪ್ ಇಲ್ಲ ಗೈಸ್. ಮಾಡೋ ಅಜಯ್ ಸೂಪ್ ಆಯ್ತಾ? ಇಲ್ಲ ಇವಾಗ ಆದ್ರೆ ಗೆಲ್ಲೋ. ಫ್ರೀ ಫೈರ್ ಸೋತೋಗ್ತೀವಿ, ಇಲ್ಲೂ ಸ್ವಲ್ಪ ಗೆಲ್ಲೋ. ಸೋತ್ಬಿಟ್ಟು ಹೆಂಗ ಅನ್ಸ್ತು ಮಚ್ಚ? ಹೌದಾ? ಆಗ್ತಿಲ್ಲ ಸತ್ತಾಗೋ ಅಂತ ಹೇಳಲ್ಲ. ಅಳ್ತಿದ್ದಾನೆ ಗೈಸ್ ಫುಲ್ ಅಜಯ್.